ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ಪಾಠದ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಒಂದು, ಭಾರತ ಸಂವಿಧಾನ ಜಾರಿಗೆ ಬಂದ ವರ್ಷ 1947, 1950, 1955, 1985. ಸರಿಯಾದ ಉತ್ತರ 1950. ಎರಡನೇ ಪ್ರಶ್ನೆ, ಸಂವಿಧಾನ ಕರಡು ರಚನಾ ಸಭೆಯ ಅಧ್ಯಕ್ಷರು ಎ. ರಾಜೇಂದ್ರ ಪ್ರಸಾದ್, ಬಿ. ಸುಚೇತಾ ಕೃಪಲಾನಿ, ಸಿ. ಎ.ಒ. ಹ್ಯೂಮ್, ಡಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಮೂರನೇ ಪ್ರಶ್ನೆ, ಮೂಲ ಸಂವಿಧಾನದಲ್ಲಿರುವ ವಿಧಿಗಳ ಸಂಖ್ಯೆ 300, 350, 390, 395. ಸರಿಯಾದ ಉತ್ತರ ಡಿ. 395. ನಾಲ್ಕನೇ ಪ್ರಶ್ನೆ, ಸಂವಿಧಾನದ ಹೃದಯ ಮತ್ತು ಆತ್ಮ ಯಾವುದು? ಎ. ವಿಧಿ 17, ಬಿ. ವಿಧಿ 22, ಸಿ. ವಿಧಿ 32, ಡಿ. ವಿಧಿ 19. ಸರಿಯಾದ ಉತ್ತರ ವಿಧಿ 32, ಸಿ. ಪ್ರಸ್ತುತ ಮೂಲಭೂತ ಕರ್ತವ್ಯಗಳ ಸಂಖ್ಯೆ 11, 10, 14, 16. ಸರಿಯಾದ ಉತ್ತರ ಎ. 11. ಇದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಬಿಟ್ಟ ಸ್ಥಳ ತುಂಬಿರಿ. 1. ರಾಷ್ಟ್ರದ ಮೂಲಭೂತ ಶಾಸನವೇ ಡ್ಯಾಶ್. 2. ಡ್ಯಾಶ್ ಆಯೋಗದ ಶಿಫಾರಸ್ಸಿನ ಮೇರೆಗೆ ಸಂವಿಧಾನ ರಚನಾ ಸಭೆ ರಚನೆಯಾಯಿತು. 3. ಸ್ವತಂತ್ರ ಭಾರತಕ್ಕೆ ಸಂವಿಧಾನ ಬೇಕೆಂದು ಪ್ರಥಮವಾಗಿ ಪ್ರತಿಪಾದಿಸಿದವರು ಡ್ಯಾಶ್. ಡ್ಯಾಶ್ ಅವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು. ಪ್ರಸ್ತುತ ಮೂಲಭೂತ ಹಕ್ಕುಗಳ ಸಂಖ್ಯೆ ಡ್ಯಾಶ್. ಇದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಮ್ಯಾಚ್ ದ ಫಾಲೋವಿಂಗ್ ಹೊಂದಿಸಿ ಬರೆಯಿರಿ. 11, 26, 1, 1950, 12, 26, 1, 1949, 13, 9, 12, 1946, 14, 26, 1, 1930, 15, 29, 8, 1947. ಬಿ ಪಾರ್ಟ್ನಲ್ಲಿ ಕರಡು ರಚನಾ ಸಮಿತಿ, ಲಾಹೋರ್ ಅಧಿವೇಶನ, ಭಾರತ ಸಂವಿಧಾನ ಜಾರಿ, ಪ್ರಥಮ ರಚನಾ ಸಭೆ, ಸಂವಿಧಾನ ಅಂಗೀಕಾರ. ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.